ಸರ್ ಇವಾಗ ಎಲ್ಲ ಶಿಕ್ಷಣದಲ್ಲಿ ಉಚಿತವಾಗಿ ಕೊಡ್ತಿದ್ದಾರೆ, ಆಹಾರ ಕೊಡ್ತಾ ಇದ್ದಾರೆ, ಸೈಕಲ್ ಕೊಡ್ತಾರೆ, ಎಲ್ಲ ಕೊಡ್ತಾ ಇದ್ದಾರೆ. ಗುಣಮಟ್ಟದ ಶಿಕ್ಷಣ, ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೆ. ಎಸ್ ಸರ್. ಸರ್ ತಾವು ಹೇಳಿದ್ದು, ನಾನು ಒಂದು ಸ್ಥಳೀಯ ಶಾಸಕನಾಗಿ ಮಾತಾಡ್ತೀನಿ ಸರ್. ನಾನು ಚಿಕ್ಕಬಳ್ಳಾಪುರದಲ್ಲಿ ಅಂದರೆ ಏನಾಗ್ತಿದೆ ಸರ್, ಇವತ್ತು ಯಾವುದೇ ಒಂದು ಟೀಚರು TCH ಆದಮೇಲೆ BEd ಆದಮೇಲೆ ಗೌರ್ಮೆಂಟ್ ಎಕ್ಸಾಮ್ ಬರೀತಾರೆ. ಅಲ್ಲಿ ಪಾಸ್ ಆದರೆ ಗೌರ್ಮೆಂಟ್ ಟೀಚರ್ ಆಗ್ತಾರೆ, ಫೇಲ್ ಆದರೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಆಗ್ತಾರೆ. ಅಂದರೆ ಗೌರ್ಮೆಂಟ್ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸು ಪ್ರೈವೇಟ್ ಕಾಲೇಜವ್ರಿಗಿಂತ ಬುದ್ಧಿವಂತರು. ಆದರೆ ಪ್ರೈವೇಟ್ ಕಾಲೇಜಲ್ಲಿ ಅವ್ರು ಪ್ರೂವ್ ಮಾಡೋಕ್ಕಾಗ್ತಾ ಇದೆ. ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಯಾಕೆ ಪ್ರೂವ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಮೋಸ್ಟ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಬೇಕು ಸರ್. ಆದರೆ ನೋಡಿ, PUCಗೆ ಪ್ರೈವೇಟ್ ಕಾಲೇಜ್ ಬೇಕು ಅಂತಾರೆ, MBBSಗೆ ಮತ್ತೆ ಗೌರ್ಮೆಂಟ್ ಕಾಲೇಜ್ ಬೇಕು ಅಂತ ವಾಪಸ್ ಬರ್ತಾರೆ. ಅಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಸು ಆ ಚರಿಷ್ಮನ ಮೇಂಟೈನ್ ಮಾಡೋದ್ರಿಂದ ಸೊ ಹೈಸ್ಕೂಲ್ ಇದರಲ್ಲಿ ನಾನೇನು ಮಾಡಿದೆ, ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರ ಆಶೀರ್ವಾದದೊಂದಿಗೆ ನಾನು ಪ್ರತಿ ವಾರ ವೀಕ್ಲಿ ಎಕ್ಸಾಮ್ ಇಟ್ಟೆ ಸರ್ ಗೌರ್ಮೆಂಟ್ ಸ್ಕೂಲ್ಸಲ್ಲಿ. ಈಗ 60 ಜನ ಹುಡುಗರನ್ನ 60 ಜನ ಹುಡುಗಿರನ್ನ ಗೌರ್ಮೆಂಟ್ ಸ್ಕೂಲ್ಸಿಂದ ಸೂಪರ್ 60 ಅಂತ ತೊಗೊಂಬಂದು ಇವತ್ತೊಂದು ಪತ್ರಿಕೆಯಲ್ಲೂ ಪ್ರಕಟ ಆಗಿದೆ. ತೊಗೊಂಬಂದು ಆ ಮಕ್ಕಳನ್ನ ಟ್ರೈನ್ ಮಾಡಿ 600 ದಾಟಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಮೋಸ್ಟ್ಲಿ ನನ್ನ ಮೊದಲ ಪ್ರಯತ್ನ. ಅದರಲ್ಲಿ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿದ್ದಾರೆ, ಸಿಂಗಲ್ ಪೇರೆಂಟ್ಸ್ ಕಿಡ್ಸ್ ಇದ್ದಾರೆ, ಅನಾಥ ಹುಡುಗರಿದ್ದಾರೆ, ಎಕ್ಸ್ಟ್ರೀಮ್ ಬಡವರಿದ್ದಾರೆ. ಅದು ನಾನು ಬರೀ ಗೌರ್ಮೆಂಟ್ ಸ್ಕೂಲ್ಸಿಂದ ಚೂಸ್ ಮಾಡ್ತಾ ಇರೋದು. ಪ್ರತಿ ಶಾಲೆಯಿಂದ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 27 ಹೈಸ್ಕೂಲಲ್ಲಿ ಪ್ರತಿ ಶಾಲೆಯಿಂದ ಚೂಸ್ ಮಾಡಿದ್ದೀನಿ. ಇದನ್ನು ಓವರ್ ದ ಪೀರಿಯಡ್ ಆಗುತ್ತೆ. ನನಗೆ ಅಪಾರವಾದ ಭರವಸೆ ಇದೆ. ಮಧು ಬಂಗಾರಪ್ಪ ಸಾಹೇಬರು, MC ಸಾಹೇಬರು ಇದರಲ್ಲಿ ಆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಅಂತ. ಸ್ವಲ್ಪ ನೀವು ಏನು ಗೊತ್ತಾ ಸರ್, ನಮ್ಮ ವಿದ್ಯಾರ್ಥಿಗಳಿಗೆ 7ನೇ ಕ್ಲಾಸ್ 8ನೇ ಕ್ಲಾಸಿಂದ ಫೌಂಡೇಶನ್ ಪಾಪ. ಈಗ ನೋಡಿ, ನಾವು ಸಡನ್ನಾಗಿ PUCಗೆ ಈಗ ನೀವೇ ನಿಮ್ಮ ಮಕ್ಕಳನ್ನ ಒಳ್ಳೆ ಸಂಸ್ಥೆಗೆ ಹಾಕಿದ್ರು ಡಾಕ್ಟ್ರು IIT ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ನಿಮಗೆ ಬೇಜಾರಾಗುತ್ತೆ, ಏನಪ್ಪ 10th ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ದೆ PUCಗೆ. ಸರ್, ಹುಡುಗನಿಗೆ ಅವ್ನು 10ನೇ ಕ್ಲಾಸ್ವರೆಗೂ ಓದಿದ್ರು ಫಿಸಿಕ್ಸಲ್ಲಿ 4 ಪ್ರಾಬ್ಲಮ್ಸ್ ಮಾಡೋಕ್ಕೆ 4 ಈಕ್ವೇಷನ್ಸ್ ಗೊತ್ತಿರಲ್ಲ, ಮ್ಯಾಥ್ಸಲ್ಲಿ 4 ಸಮ್ಸ್ ಮಾಡೋಕ್ಕೆ ಕೆಪಾಸಿಟಿ ಇರಲ್ಲ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಪ್ರೈಮರಿ ಹೈಯರ್ ಎಜುಕೇಷನ್ನ ಇನ್ನೂ ಗಟ್ಟಿ ಮಾಡಬೇಕು. ಅದಕ್ಕೆ 9th ಸ್ಟ್ಯಾಂಡರ್ಡಿಂದ ಮೊನ್ನೆ ಒಂದು CM ಅವರು ಸ್ಕೀಮ್ ಅನೌನ್ಸ್ ಮಾಡಿದ್ರು. 9th ಸ್ಟ್ಯಾಂಡರ್ಡ್ಗೆ ಅವ್ರ ಕಾನ್ಸೆಪ್ಟನ್ನ ರೆಡಿ ಮಾಡಬೇಕು ಅಂತ. ಇದ್ರ ರಿಸಲ್ಟ್ ನೀವು ನೋಡೋಕೆ 5 ವರ್ಷ ಬೇಕು. ಇದು ನೆಕ್ಸ್ಟ್ ಬಡ್ಜೆಟ್ಗೂ ಆಗಲ್ಲ. ಬಟ್ ಇದು ಸ್ಲೋ ಪ್ರೋಸೆಸ್ ಒಂದಾಗುತ್ತೆ. ಯಾವುದೇ ಒಂದು ವ್ಯವಸ್ಥೆನ ಶಿಕ್ಷಣನೇ ಸರ್ ಮುಂದುವರ್ಸೋಕ್ಕಾಗೋದು. ಎಸ್ ಸರ್. ಯಾಕಂದರೆ ನೀವು ಹೇಳಿದ್ರೆ CET ಬರೆದು ಅಷ್ಟು ಟಫ್ ಕಾಂಪಿಟೇಷನ್ ಎಕ್ಸಾಮಲ್ಲಿ ರಿಟರ್ನ್ ಎಕ್ಸಾಮ್ ಬಂದ್ಬಿಟ್ಟು ಇಂಟರ್ವ್ಯೂ ಅಟೆಂಡ್ ಹೋಗಿ ಟೀಚರ್ ಗೌರ್ಮೆಂಟ್ ಬರ್ತಾರೆ. ಬಂದ್ರೆ ಆ ಸ್ಕೂಲಿನ ಅವ್ರ ಕಾಂಟ್ರಿಬ್ಯೂಷನ್ಸ್ ಏನಿರಲ್ಲ, ಫೆಸಿಲಿಟಿ ಎಲ್ಲ ತೊಗೊಳ್ತಾರೆ. ಮತ್ತು ಅಂತ ಟೀಚರ್ಸ್ಗೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಬೇಕು. ಎಸ್, ಇಲ್ಲ ಸರ್, ನನಗೆ ಗೊತ್ತಿರೋ ಪ್ರಕಾರ ಈಗ ಸರ್ಕಾರಗಳು ಕಠಿಣ ಕ್ರಮ ತಗೊತಾ ಇದೆ. ಅದಾಗಬೇಕು ಸರ್. ನಿಜವಾಗಲೂ ಸರ್, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ಪ್ರೊಫೆಸರ್ಸು ಹೈಲಿ ಬ್ರಿಲಿಯಂಟ್. ಆದರೆ ಅವರ ಟ್ಯಾಲೆಂಟನ್ನು ಸರ್, ನಾನು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡಿದ್ದೆ. ನಾನು 10th ಸ್ಟೇಟ್ ರ್ಯಾಂಕ್ಸ್ ಹೊಡಿಸಿದ್ದೀನಿ. ನಮಗೆಲ್ಲ ಸ್ಯಾಲ್ರಿ ಎಷ್ಟು ಗೊತ್ತಾ ಸರ್? 8-10 ಸಾವಿರ ಕೊಡ್ತೀನಿ. ನನಗೆ ಅರ್ಥ ಆಗದೆ ಇರೋದು, ನಾನು ಅಂಥ ಟ್ಯಾಲೆಂಟೆಡ್ಡು ಅಲ್ಲ, ಬ್ರಿಲಿಯಂಟು ಅಲ್ಲ, ನಾನು ಅಕಾಡೆಮಿಕಲಿ ಸ್ಟ್ರಾಂಗೂ ಅಲ್ಲ. ನಮ್ಮಂಥವ್ರ ಕೈಯಲ್ಲೇ ಒಂದು ಖಾಸಗಿ ಸಂಸ್ಥೆಗಳು 8-10 ಸಾವಿರ ಸ್ಯಾಲ್ರಿ ಕೊಟ್ಟು ಕೆಲಸನ ಎಕ್ಸ್ಟ್ರಾಕ್ಟ್ ಮಾಡಿ ಸ್ಟೂಡೆಂಟ್ಸ್ ಕೈಯಲ್ಲಿ ರ್ಯಾಂಕ್ ಕೊಡಿಸ್ತಾ ಇದೆ ಅಂದರೆ, ನಾವು ಅದನ್ನೇನಾದರೂ ಎಫೆಕ್ಟಿವ್ ಆಗಿ ಮಾಡಿದ್ರೆ ಖಂಡಿತವಾಗೂ ಸಾಧ್ಯ ಇದೆ. ಅದು ನಮ್ಮ ಮಾನ್ಯ ಸಚಿವರು ಮಾಡ್ತಾರೆ ಅನ್ನೋ ಭರವಸೆ ಇದೆ. ನೋಡಿ ಸರ್, ಇದು ಆ್ಯಕ್ಚುಲಿ ಮೋಸ್ಟ್ಲಿ ನಮ್ಮ ಸಾಹೇಬ್ರು ಹೇಳಿದ್ರೆ, ಮೊನ್ನೆ ಏನು ಮಾಡಿದ್ವಿ ಸರ್, ಯಾಕೆ ಕ್ವಾಲಿಟಿ ಕಡಿಮೆ ಆಗ್ತಿದೆ ಅಂದರೆ ಸರ್, ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಮಾಧ್ಯಮದವರು, ಕನ್ನಡಿಗರ ಸಹಕಾರ ಎಲ್ಲ ಬೇಕು. ಏನಾಗ್ತಿದೆ ಅಂದರೆ ಸರ್, ಒಂದು ಊರಿದೆ ಚಿಕ್ಕಹಳ್ಳಿ, 4 ಜನ ಮಕ್ಕಳಿರ್ತಾರೆ. ಇನ್ನೊಂದು ಹಳ್ಳಿಯಲ್ಲಿ 3 ಜನ ಇರ್ತಾರೆ, ಇನ್ನೊಂದು ಹಳ್ಳಿಯಲ್ಲಿ 5 ಜನ ಇರ್ತಾರೆ. ಅದಕ್ಕೆ ಈಗ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಾನ್ಸೆಪ್ಟ್ ಮಾಡಿ ಆ ಮಕ್ಕಳಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ವ್ಯವಸ್ಥೆ ಮಾಡ್ತಿದೆ ಸರ್ಕಾರ. ಆ 4 ಚಿಕ್ಕ ಸ್ಕೂಲ್ನ ಒಂದು ಕಡೆ ಸ್ಕೂಲ್ ಮಾಡಿಬಿಟ್ಟು ಅಲ್ಲಿ ಕ್ವಾಲಿಟಿ ಟೀಚರ್ಸ್ನ ಕೊಡ್ಬೋದು ಅಂತ. ಇಲ್ಲೇನಾಗ್ತಿದೆ, ಒಂದು 3 ಜನ 4 ಜನಕ್ಕೆ ಒಂದೇ ಟೀಚರ್ ಇರ್ತಾರೆ. ನೀವು ಅಗೈನ್ 6 ಜನ ಟೀಚರ್ಸ್ನ ಹಾಕೋಕ್ಕಾಗಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.